పూజ లాల్బాగ్ మూలు హనుమాన్ కొడుతున్నాడ వెళ్ళేసి లైన్ వేరే లేకపోతే ಅವು ಈಗ ಅವ್ಳು ಪಿಕ್ ಮಾಡಿ ಬರ್ಬಿಡ್ಬಿಲ್ಲ ಇದು ಪತ್ತಿನ ಡ್ರಾಪ್ ಮಾಡಿ ಸೀದಾ ಹೋಯ್ತು ಮುಂದೆ ಬಿಡ್ಬಿಟ್ಟು ಪೊಲೀಸ್ ತಗಲ ಮುಂದೆ ಅತ್ತೆ ಪೊಲೀಸ್ ತಗಲ ಅಂತ ಪೊಲೀಸ್ ತಗಲ ತಪ್ಪಿಡ್ಲಿ ಅಕ್ಲೆ ಬಣ್ಣ ಏನಾನ ನೀವು ನಿಂತರ ಬಿಟ್ಬಿಟ್ಟಿದ್ದೀರಿ ಗಾಡಿ ಅವನ ಅಕ್ಲೆಗೆಲ್ಲ ಪಾಲ್ ಪೊಲೀಸ್ ಅಕ್ಲೆ ರಾತ್ರಿ 11 ಗಂಟೆ ಬಿಟ್ಟು 10 ಗಂಟೆ ಬಿಟ್ಟು 6 ವರ್ಷ ಶನಿವಾರ ಆಯ್ತಾ ಟೋಟಲಿ 2 ತಾರೀಕು ಬಿಟ್ಟು ಅಡ್ಡದಾಗಿ ದಿನಕ್ಕೊಂದು ಕಲ್ಲ ಗೊಕ್ಕೋರಡ ಇತ್ತ ಬರ್ತೀನಿ ವರ್ಷ ದಿನಕ್ಕೊಂದು ಕಲ್ಲ ಹಾಂ ಎದು ಬೇರೆ ಉಮೇಶ್ ಅದು ಅಡಿಗಡಿ ಮಾಲೆ ಮಾಡಿ ಅಷ್ಟೇ ಮೇಡಮ್ ಮೂಲ ಏಳು ಪಾರ್ಕ್ ಇದು ಒಂದು ಉಂಡತಿ ಪಾರ್ಕಿಂಗ್ ಒಂದು ಉಂಡತ್ತ ನಮಗೆ ದ್ವಾರ ಪಾರ್ಕಿಂಗ್ ಉಂಡತ್ತ ಪಾರ್ಕಿಂಗ್ ಇದ್ದಿ ಪಾರ್ಕಿಂಗ್ ನಮ್ಮ ಬಂತದ್ದು ಅಷ್ಟು ನಾವು ಲೆಫ್ಟ್ ಉಂಟು ಪಾರ್ಕಿಂಗ್ ನಾನು ಮೂಲೆ ಬತ್ತು ಒಂದು ಬೆನ್ನೊಂದು ಮೂಲು ಮೂಲು ಜಾಗ ಇದ್ದು ಬಿಡೆ ಉಂಟು ಪೊಲೀಸ್ ಒಪ್ಪಿಗೆ ನಾನು ಮೂಲ ಬತ್ತು ಬೇನೊಂದು ಇತ್ತ ಮೂಲ ಪಾರ್ಕ್ ಉಂಟು ಗೊತ್ತಂಡೆ ಬಟ್ ಇಜ್ಜಿನ ನಾನು ಮೂಲ ಫುಲ್ ಇತ್ತು ಗಾಡಿ ಜಾಸ್ತಿ ಇತ್ತು ಉಲಾಯ್ಬೋದು ಅಂತ ಒಂದು ಇತ್ತು ಜಾತ್ರೆ ಬಿಡ್ತೀವಿ ಅದೇ ದಸರಾ ಟೈಮ್ ಬಿಡ್ತೀವಿ ಆಯ್ತು ಹಾಕ್ಲಿಕ್ಕೆ ಅವ್ರು ರೋಡು ಐಟ ನ್ಯೂ ಚಿತ್ರ ಅಟ್ಲ ಮಣ್ಣೋಡಿ ಇಟ್ಲ ಬಂದು ಅಂತಂದ್ರೆ ಜನಪುರ ಹಂಚಿಗೆ ಆಗ್ತದೆ ಈ ಬ್ಲಾಕ್ ಟ್ರಾಫಿಕ್ ಮಂಡ್ಯ ಅಷ್ಟೇ ಗಾಡಿ ಬಿಡ್ನಲ್ಲ ಬ್ಲಾಕ್ ಆಗ್ತದೆ ಕೂಡ ಇದು ಈಗ ಅಲ್ಲೇ ಉತ್ತೋಗು ಬ್ಲಾಕ್ ಅಂಚ ಅನ್ಪುರ ಅಪ್ಪ ಅವಲೇ ನಮ್ಮ ಪಾರ್ಕಿಂಗ್ ಉಂಟು ರೈಟ್ ಇರ್ತದೆ ಬಾರಿ ಅಪ್ಪ ಇದು ನಡೆದಿಲ್ಲ ಎಲ್ಲ ನೀಬೇಕಾ ಇದು ವೇಟ್ ಇರುತ್ತೆ ಸ್ಟಾಪ್ ಮಾಡ್ತೀವಿ ಒಂದು 3 ಗುಲ ಎಂಟು ಎಲ್ಲ ಓಡ್ತಾಡೋದೆ ಎಲ್ಲ ಎಷ್ಟು ಜನ ಎಲ್ಲ ಫುಲ್ಲು ಜನ ಕಾರಿ ಅಂತ ಮಂಗಳೂರು ದಸರಾ ಪ್ರಯುಕ್ತ ಏರ್ಪಡಿಸಿದಂತಹ ಹಾಗೂ ನವರಾತ್ರಿ ಸಲುವಾಗಿ ಲೇಡಿ ಫ್ರೆಂಡ್ಸ್ ಸರ್ಕಲ್ ಅವರು ಸಾದರಪಡಿಸಿದಂತಹ ದೃಷ್ಟಿ
ఓలర్ ఆడపోయారా తిక్కుండా ఓకే ఓకే बोलो सरी सरी ओके ನಮಸ್ಕಾರ ಕೇವಲ 50 ರೂಪಾಯಿಯನ್ನು ಕೊಟ್ಟು ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿ 50 ರೂಪಾಯಿಗೆ 50,000 ಹಾಗೂ ಎರಡನೇ ಬಹುಮಾನ 25,000 ಮೂರನೇ ಬಹುಮಾನ 10,000ವನ್ನು ನಿಮ್ಮದಾಗಿಸಿಕೊಳ್ಳುವ ಅವಕಾಶ ಮಂಗಳೂರು ದಸರಾ ಪ್ರಯುಕ್ತ ಏರ್ಪಡಿಸಿದಂತಹ ಅದೃಷ್ಟ ಚೀಟಿ. ಬನ್ನಿ 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 ಅಣ್ಣನವರೇ ಅಕ್ಕನವರೇ ಎಲ್ಲರೂ ಬನ್ನಿ. 50 ರೂಪಾಯಿ ಕೊಟ್ಟು ನಿಮ್ಮ ಅದೃಷ್ಟವನ್ನ ಪರೀಕ್ಷಿಸಿಕೊಳ್ಳಿ. ಕೇವಲ 50 ರೂಪಾಯಿಗೆ 4 ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳುವ ಅವಕಾಶ. भले 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 ಎಂಜಿನ ಸ್ಟಿಕ್ಕರ್ 10 ರೂಪಾಯಿ ಇರ್ತಾರೆ ಎಂಜಿನ್ ಹಾಕಿ ಉಲಾಕ್ಲಿ ರಿಕ್ಷಾ ಬಿಡ್ತಿದ್ದೀರ ಅವರು ಸ್ವಲ್ಪ ಪಿಕಪ್ ಮಾಡ್ತಾರೆ ಅಲ್ಪ ಅಲ್ಪ ಒಂದು ಪಾಡ್ದಿರತ್ತ ರಿಕ್ಷಾಗೆ ಅಲೌಡ್ ಇಜ್ಜಿ ಬಂದು ಸ್ವಲ್ಪ ಬೋರ್ಡ್ ಮಾಡ್ದಿರ ಸ್ವಲ್ಪ ಇತ್ತೆ ಖಾಲಿ ಹೊರ್ಮದಿನ ಮಾತ್ರ ಓಕೆ ಆ್ಯಕ್ಚುಲಿ ಒಂದು ಏಳು ಗಾಡಿ ಉಂಟಲ್ಲ ಒಂದು ಏಳು ಗಾಡಿ ಉಂಟು ಅವಾಗ ಮಲ್ತಿದ್ದೀವಿ ಕಾರ್. ಕರ್ನಾಟಕ ಚಾಲಕರ ಯೂನಿಯನ್ ಮಂಗಳೂರು ಆಟೋ ಘಟಕ
ಸಂಚಾಲಕನಾದ ನಾನು ಈ ಒಂದು ದಾಖಲೆಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಿದ್ದೇನೆ. RTI ಆ್ಯಕ್ಟಲ್ಲಿ ತೆಗೆದಂತಹ ದೃಢೀಕೃತ ದಾಖಲೆ. ಕುದ್ರೋಳಿ ದೇವಸ್ಥಾನದ ದ್ವಾರದ ಮುಂಭಾಗದಲ್ಲಿ 7 ಆಟೋ ರಿಕ್ಷಾಗಳ ನಿಲುಗಡೆಗೆ ಅವಕಾಶ ಇದೆ ಅಂತ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಕೊಟ್ಟಂತಹ ದೃಢೀಕೃತ ದಾಖಲೆ. ಇದು ವಾರ್ಷಿಕ 365 ದಿನ ಇದೆ. ಆ 365 ದಿನದಲ್ಲೂ ಕೂಡ ನಮಗೆ ಇಲ್ಲಿ ಆಟೋ ರಿಕ್ಷಾ ನಿಲುಗಡೆಗೊಳಿಸಲಿಕ್ಕೆ ಅವಕಾಶ ಇದೆ ಅಂತ ಈ ದಾಖಲೆಗಳ ಆಧಾರದಲ್ಲಿ ನಾವು ಹೇಳುವಂಥದ್ದು. ಬಟ್ ಜಾತ್ರೆಯ ಮಹೋತ್ಸವ ನಡೆಯುವ ಸಮಯದಲ್ಲಿ ಇಲ್ಲಿ ಯಾರೋ ಅನಧಿಕೃತ ವ್ಯಕ್ತಿಗಳು 9 ದಿನದ ಮಟ್ಟಿಗೆ ಒಂದು ಕಲೆಕ್ಷನ್ ದಂಧೆ, 10 ರೂಪಾಯಿ ಕಲೆಕ್ಷನ್ ದಂಧೆಯನ್ನು ಆಟೋ ಚಾಲಕರಿಂದ ಹಣ ಸಂಗ್ರಹ ಮಾಡಲಿಕ್ಕೆ ಇಲ್ಲಿ ನಿಲ್ಲಿಸ್ತಾರೆ. ಅವರು ಅಕ್ರಮವಾಗಿ ಇಲ್ಲಿ ಹಣ ಸಂಗ್ರಹಿಸ್ತಾರೆ. ಪೊಲೀಸರ ಮೂಲಕ ಒಂದು ಫ್ಲೆಕ್ಸನ್ನು ಹಾಕಿಸ್ತಾರೆ, ಇಲ್ಲಿ ಆಟೋ ರಿಕ್ಷಾಗಳಿಗೆ ನಿಲುಗಡೆಗೆ ಅವಕಾಶ ಇಲ್ಲ ಅಂತೇಳಿ. ಮತ್ತು ಬಂದವರು ಆಟೋ ರಿಕ್ಷಾ ಚಾಲಕರು ಯಾರಾದರೂ ಹಣವನ್ನು ಪಾವತಿಸದೆ ಮುಂದೆ ಆಟೋ ರಿಕ್ಷಾವನ್ನು ಮುಂದೆ ಚಲಾಯಿಸಿ ದಾರಿಯಲ್ಲಿ ಸಿಕ್ಕುವಂಥ ಯಾರಾದರೂ ಪ್ರಯಾಣಿಕರನ್ನು ಹತ್ತಿಸಿಕೊಂಡ್ರೆ ಈ ಸಂಚಾರಿ ಪೊಲೀಸರು ಹಾಗೂ ಈ ಕಲೆಕ್ಷನ್ ದಂಧೆ ನಡೆಸುವವರು ಸೇರಿಕೊಂಡು ಅವರ ಫೋಟೋವನ್ನು ತೆಗೆದು ಏನು ಇತ್ತೀಚೆಗೆ 24/9/2025 ರಾತ್ರಿ 9:30 ಗಂಟೆಗೆ ಶೈಲೇಶ್ ಎಂಬ ಆಟೋ ಚಾಲಕನಿಗೆ ಏನು ಸಮಸ್ಯೆ ಮಾಡಿದರು, ಅವನ ಆಟೋ ರಿಕ್ಷಾ ಚಾಲಕನ ಆಟೋ ರಿಕ್ಷಾದ ಫೋಟೋ ತೆಗೆದು ಅವನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ದಂಡ ಹಾಕಬೇಡಿ, ನನ್ನ ಫೋಟೋ ಡಿಲೀಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ವಿಡಿಯೋ ಮಾಡಿದ್ದಕ್ಕೆ ಅವನ ಮೇಲೆ ಉದ್ದೇಶಪೂರ್ವಕವಾಗಿಯೇ 500 ರೂಪಾಯಿ ದಂಡ ಮತ್ತು ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾನೆ ಎನ್ನುವ ಕೇಸನ್ನು ದಾಖಲಿಸಿ ಅವನ ಮನೆಯ ತಾಪತ್ರಯಕ್ಕೋಸ್ಕರ ಅವನು ತಪ್ಪೊಪ್ಪಿಕೊಂಡಿರೋದು ನಮ್ಮ ಮುಂದೆ ಹೇಳಿದ್ದಾನೆ. ಹೀಗಿರುವಾಗ ಒಂದು ಆಟೋ ರಿಕ್ಷಾ ಚಾಲಕರ ಪರವಾಗಿ ಮಾತಾಡಬೇಕಾದಂತಹ ಕೆಲವೊಂದು ಯೂನಿಯನ್ ಲೀಡರ್ಗಳು ಪೊಲೀಸರ ಪರವಾಗಿ ಮಾತಾಡುತ್ತಿರುವುದು ಖೇದಕರ ಸಂಗತಿ. ದಾಖಲೆಗಳ ಆಧಾರದಲ್ಲಿ ಇಲ್ಲಿ ನಡೆಯುವ ಘಟನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ. ಅದೇ ರೀತಿ ಇಲ್ಲಿ ಏನು ಜಾತ್ರೆಗೆ ಈ ದೇವಸ್ಥಾನದ ಆಡಳಿತ ಮಂಡಳಿಗಳು ಏನು ಫುಟ್ಪಾತನ್ನು ಕೂಡ ಸಂತೆಯಲ್ಲಿ ಅಂಗಡಿ ಇಡುವಂತಹ ಒಂದು ವ್ಯಾಪಾರಿಗಳಿದ್ದಾರೆ, ಅವರಿಗೆ ಯಾವ ರೀತಿಯಲ್ಲಿ ಈ ಸ್ಥಳವನ್ನು ಮಾರಾಟ ಮಾಡಿದ್ದಾರೆ, ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ, ಹಾಗೂ ಇಲ್ಲಿ ವ್ಯಾಪಾರಿಗಳು ಫುಟ್ಪಾತನ್ನು ಬಳಸಿಕೊಂಡು ಯಾವ ರೀತಿ ಅವರ ಸ್ಟಾಲ್ ನಿರ್ಮಿಸಿದ್ದಾರೆ ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸತ್ಯಾಂಶವನ್ನು ತಿಳಿಸಿಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಒಬ್ಬ ಚಾಲಕನಿಗೆ ಅಂದು ರಾತ್ರಿ ಯಾವ ಬಸ್ ಸ್ಟ್ಯಾಂಡಿನ ಅಲ್ಲಿ ಅವನನ್ನು ಹಿಡಿದಿಟ್ಟು ಅವನನ್ನು ಒಂದು ಆರೋಪಿಯ ರೀತಿಯಲ್ಲಿ ಅವನನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಹಿಂಸಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಎನ್ನುವುದಕ್ಕೆ ಕೂಡ ಸಾಕ್ಷಿ ಕೂಡ ಈ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು. ಇದೇ ಬಸ್ ಸ್ಟ್ಯಾಂಡಿನಲ್ಲಿ ಆ ಚಾಲಕನನ್ನು ಹಿಡಿದಿಡಲಾಗಿತ್ತು. ನೀವಿಲ್ಲಿ ಗಮನಿಸ್ಬೋದು ನೋಡಿ, ಇದೆಲ್ಲ ಫುಟ್ಪಾತನ್ನು ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರಸ್ಥರು ಈ ಜಾತ್ರೆಯಲ್ಲಿ ಈ ದೇವಸ್ಥಾನದ ಮುಂಭಾಗದಲ್ಲಿ ವ್ಯಾಪಾರ ಮಾಡುವಂಥದ್ದು. ಆಟೋ ರಿಕ್ಷಾ ಚಾಲಕರಿಗೆ ಕೊಟ್ಟಿರುವಂತಹ ರಸ್ತೆಯೇ ನಮ್ಮ ಆಟೋ ರಿಕ್ಷಾ ನಿಲ್ದಾಣ. ಏನು ಈ ದ್ವಾರದ ಮುಂಭಾಗದಲ್ಲಿ ಬಲಬದಿಯಲ್ಲಿ ಏನು 7 ರಿಕ್ಷಾಗಳಿಗೆ ಆಟೋ ರಿಕ್ಷಾ ನಿಲ್ದಾಣ ಅಂತ ಹೇಳಿ ಮಾಡಿದ್ದಾರೆ ನೋಡಿ. ಈ ದ್ವಾರದ ಒಳಭಾಗದಲ್ಲಿ 100 ಮೀಟರ್ ಒಳಗಡೆ ದೇವಸ್ಥಾನ ಇದೆ. ಅದೇ ರೀತಿ ನೋಡಿ, ಇದರ ಎಡಭಾಗದಲ್ಲಿ, ದ್ವಾರದ ಎಡಭಾಗದಲ್ಲಿ ಆ ಚಾಲಕ ಎಲ್ಲಿ ಪ್ಯಾಸೆಂಜರನ್ನು ಪಿಕ್ ಮಾಡಿದೆ ಅನ್ನೋದನ್ನು ಕೂಡ ನಾನು ತಿಳಿಸಿಕೊಡ್ತೇನೆ ನೋಡಿ. ಈ ಏನು ಫುಟ್ಪಾತನ್ನು ಅತಿಕ್ರಮಿಸಿ ಇಟ್ಟಿರುವಂತಹ ಅಂಗಡಿಗಳು, ಇವರಿಗೆಲ್ಲ ಆಡಳಿತ ಮಂಡಳಿ, ಟೆಂಪಲಿನ ಆಡಳಿತ ಮಂಡಳಿಯವರು ಕೊಟ್ಟಿರುವಂಥ ಸ್ಥಳಾವಕಾಶ. ಫುಟ್ಪಾತನ್ನೇ ಅವರಿಗೆ ಮಾರಾಟ ಮಾಡಿದ್ದಾರೆ, ಅಂದರೆ 9 ದಿನದ ಮಟ್ಟಿಗೆ ಮಾರಾಟ ಮಾಡಿದ್ದಾರೆ. ಇಷ್ಟಿಷ್ಟು ಸಾವಿರ ರೂಪಾಯಿ ಕೊಡಬೇಕು ಅನ್ನೋದಾಗಿ ಎಲ್ಲ ಸ್ಟಾಲನ್ನು ನೀವು ಗಮನಿಸ್ಬೋದು. ಅದರ ಹೊರಗಡೆಗೆ 2 ವೀಲರನ್ನು ಪಾರ್ಕ್ ಮಾಡಿದ್ದಾರೆ. ಇದು ಎಡಬದಿ ಆಯಿತು. ಬಲಬದಿಯಲ್ಲಿ ಕೂಡ ಅದೇ ರೀತಿ ಇದೆ ನೋಡಿ. ಈ ರಸ್ತೆಯಲ್ಲಿ ಮುಂದೆ ಬಂದಂತಹ ಚಾಲಕ ಆ ಆಟೋ ರಿಕ್ಷಾ ನಿಲ್ದಾಣದಲ್ಲಿ 10 ರೂಪಾಯಿ ಪಾವತಿ ಮಾಡದೆ ಈ ರಸ್ತೆಯಲ್ಲಿ ಮುಂಬದಿಗೆ, ಅಂದರೆ ಲೇಡಿಲ್ ಕಡೆಗೆ ಮುಂದೆ ಬರುವ ಸಮಯದಲ್ಲಿ ಆ ದ್ವಾರದಿಂದ ಭಾಳಷ್ಟು, ಆಟೋ ರಿಕ್ಷಾ ನಿಲ್ದಾಣದಿಂದ ಭಾಳಷ್ಟು ದೂರ ಕ್ರಮಿಸಿದ ನಂತರ, ಅದು ಅಂದರೆ ತುಂಬ ಟ್ರಾಫಿಕ್ ಇರ್ತದೆ ಸಂಜೆ ಹೊತ್ತು, ರಾತ್ರಿ ಸಮಯದಲ್ಲಿ ಕ್ರಮಿಸಿದ ನಂತರ ನೋಡಿ, ಈ ಸ್ಟಾಲ್ಗಳನ್ನು ನೀವು ಗಮನಿಸ್ತಿದ್ದೀರಿ. ಇದಕ್ಕೆಲ್ಲ ಅವಕಾಶ ಇದೆ ಆಟೋ ಚಾಲಕರಿಗೆ ಅವರ ಸ್ಟ್ಯಾಂಡಿನಲ್ಲಿ ನೋಡಿ. ಇದು ಇನ್ನೊಂದು ರಸ್ತೆ ಟೆಂಪಲ್ಗೆ ಹೋಗುವಂಥದ್ದು. ಇಷ್ಟು ಮುಂದೆ ಬಂದಾಗ ಈ ರಸ್ತೆಯ ಇಲ್ಲಿ ಹತ್ತಿರ ಬಂದಾಗ ಎಂಸಿಯಿಂದ ಹಿಂಬದಿಯಲ್ಲಿ ಅವರು ಆಟೋ ಚಾಲಕ ಪ್ರಯಾಣಿಕರನ್ನು ಹತ್ತಿಸಿಕೊಂಡಂಥದ್ದು. ಅಂದರೆ ಹೆಚ್ಚಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತಾದಿಗಳು ಜಾತ್ರೆಯಲ್ಲಿ ಸಿಗುವಂಥ ವಸ್ತುಗಳನ್ನು
ಖರೀದಿ ಮಾಡಲಿಕ್ಕೋಸ್ಕರ ಅವರು ಮುಂದೆ ಬರುವುದು ವಾಡಿಕೆ. ಮುಂದೆ ತಿರುಗಾಡಿಕೊಂಡು ಬಂದು ಅವರಿಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು, ರಸ್ತೆ ಬದಿಯ ತಿಂಡಿ ತಿನಿಸುಗಳನ್ನೆಲ್ಲ ತಿಂದು ಆ ನಂತರ ಅವರು ಏನೋ ಅವರಿಗೆ ಸಿಕ್ಕಿದ್ದನ್ನೆಲ್ಲ ಅವರಿಗೆ ಖರೀದಿ ಮಾಡಿ, ಫ್ಯಾನ್ಸಿ ಐಟಮ್ಗಳನ್ನು ಖರೀದಿ ಮಾಡಿ ಅಲ್ಲಿಂದ ಆಟೋ ಹತ್ತಿದ್ದಾರೆ. ಅವರು ಸ್ಟ್ಯಾಂಡಿನ ಹತ್ರ ಆಟೋ ಹತ್ತಿದ್ದಲ್ಲ, ಕೆಲವರು ಕೂಡ ತಪ್ಪು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನೋಡಿ ಈ ರಸ್ತೆ ನೋಡಿ, ಈ ರಸ್ತೆಯಿಂದ ನಾನೀಗ ಬಲಭಾಗಕ್ಕೆ ತಗೊಂಡೆ. ಬಲಭಾಗದಲ್ಲಿ ಇದು ಪ್ರಗತಿ ಸರ್ವಿಸ್ ಸ್ಟೇಷನ್ ಅಂತ ಒಂದು ರಸ್ತೆ, ಇಲ್ಲಿಂದ ಡೊಂಗರಕೇರಿಗೆ ಹೋಗುವ ರಸ್ತೆ ಇದು. ಈ ರಸ್ತೆಯಿಂದ ಇನ್ನೂ ಮುಂಬದಿಗೆ ಬಂದರೆ ಅಂದರೆ ದ್ವಾರದ ಕಡೆಗೆ ಎಡಭಾಗದಿಂದ ಬಂದಾಗ ನೋಡಿ ಈ ರೀತಿ ಇದೆ. ಇದನ್ನು ಕೂಡ ಏನು ನಮ್ಮ ಫುಟ್ಪಾತನ್ನು ಅತಿಕ್ರಮಿಸಿರುವಂಥವರು, ಜಾತ್ರೆ ಮಹೋತ್ಸವಕ್ಕೆ ಸ್ಟಾಲ್ ಇಟ್ಕೊಂಡಂಥವರನ್ನು ನೀವು ಗಮನಿಸ್ಬೋದು. ಈ ಹಂಪ್ಸ್ನಿಂದ ಮುಂದೆ ನೋಡಿ ಈ ಸ್ಥಳದಲ್ಲಿ ಘಟನೆ ನಡೆದಿದೆ ಎನ್ನುವ ಬಗ್ಗೆ ನಮಗೆ ಆ ಆಟೋ ಚಾಲಕ ಮಾಹಿತಿ ನೀಡಿದ್ದಾರೆ. ಆದರೆ ಯಾರೋ ಕೆಲವರು ಪೊಲೀಸ್ನವರು ಹೇಳಿದ್ದನ್ನು ನಂಬಿಕೊಂಡು ಆಟೋ ಚಾಲಕರ ಪರವಾಗಿ ಮಾತಾಡುವುದನ್ನು ಬಿಟ್ಟು ನೋಡಿ ರಸ್ತೆಯಲ್ಲಿ ಯಾವ ರೀತಿ ಹಾಕಿಕೊಂಡಿದ್ದಾರೆ ಅಂತ ನೋಡಿ. ರಸ್ತೆಯಲ್ಲಿದೆ, ಫುಟ್ಪಾತ್ ಎಲ್ಲಿದೆ, ರಸ್ತೆ ಮಧ್ಯಭಾಗದಲ್ಲಿ ಯಾವ ರೀತಿ ಸಾಮಾನು ಖರೀದಿ ಮಾಡ್ತಿದ್ದಾರೆ ನೋಡಿ. ಇಂಥ ಜಾಗದಲ್ಲಿ ಒಬ್ಬ ಆಟೋ ಚಾಲಕ ಜನಸಂದಣಿಯ ಮಧ್ಯದಲ್ಲಿ ಯಾರೋ ಪ್ರಯಾಣಿಕರು ಹತ್ತಿಸಿಕೊಂಡಾಗ ಅದನ್ನು ಫೋಟೋ ಹೊಡೆದಂತಹ ಸಂಚಾರಿ ಪೊಲೀಸರು ಯಾಕೆ ಅವರ ರಿಕ್ವೆಸ್ಟ್ನ ಮೇಲೆಗೆ ಆ ಒಂದು ಫೋಟೋ ಡಿಲೀಟ್ ಮಾಡಬಾರ್ದಾಗಿತ್ತು? ಯಾಕೆ ಈಗ ಅವರು ಪ್ರಕರಣದ ಸತ್ಯಾಂಶವನ್ನು ತಿರುಚುತ್ತಿದ್ದಾರೆ? ನೋಡಿ ಆಟೋ ಬಿಡಿ, ಇಲ್ಲಿ ನೋಡಿ ಟೂ ವೀಲರ್ಗಳು ರಸ್ತೆ ಹೊರಭಾಗದಲ್ಲೇ ಇದೆ. ಜಾತ್ರೆ ನಡೆಯುವ ಸಮಯ ಆದರೂ ಕೂಡ ಈ ರೀತಿ ಪಾರ್ಕಿಂಗಿಗೆ ಯಾಕೆ ಅವಕಾಶ ಮಾಡಿಕೊಟ್ಟದ್ದು? ಎಡಭಾಗದಲ್ಲೂ ಇದೆ, ಬಲಭಾಗದಲ್ಲೂ ಈ ರೀತಿ ಪಾರ್ಕಿಂಗ್ ಇದೆ. ನಮಗೆ ಅಧಿಕೃತವಾಗಿ 7 ಆಟೋ ರಿಕ್ಷಾಗಳಿಗೆ ದ್ವಾರದ ಬಲಭಾಗದಲ್ಲಿ ನಿಲ್ಲಿಸಲಿಕ್ಕೆ ನಿಲುಗಡೆಗೆ ಅವಕಾಶ ಕೊಟ್ಟ ಮೇಲೆ 7 ಆಟೋ ರಿಕ್ಷಾ ಚಾಲಕರು ಆಟೋ ರಿಕ್ಷಾ ನಿಲುಗಡೆಗೆ ಅವಕಾಶವಾದರೂ ಕೊಡಬೇಕು. ಆದರೆ ಅಲ್ಲಿ ಇವರು ದಂಧೆ ಮಾಡಲಿಕ್ಕೋಸ್ಕರ ಫ್ಲೆಕ್ಸ್ ಅಳವಡಿಸಿ ಆಟೋ ರಿಕ್ಷಾಗಳು ನಿಲ್ಲಿಸಬಾರ್ದು ಅಂತೇಳಿ ಪೋಸ್ಟರ್ ಹಾಕಿರುವಂಥದ್ದು. ಮತ್ತು ಅಲ್ಲಿ ಯಾರೋ ಅನಧಿಕೃತ ವ್ಯಕ್ತಿಗಳನ್ನು ನಿಲ್ಲಿಸಿ ಅಕ್ರಮವಾಗಿ 10 ರೂಪಾಯಿ ಹಣ ಕಲೆಕ್ಷನ್ ಮಾಡುವಂಥದ್ದು. ನೋಡಿ ಇಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಯನ್ನು ಗಮನಿಸಬಹುದು. ಇವರು ಇಲ್ಲೇ ಇದ್ದಾರೆ. ಆದರೆ ಬಲಬದಿಯಲ್ಲಿ ಆಟೋ ರಿಕ್ಷಾ ಚಾಲಕರಿಂದ ಹಗಲು ದೊರಡೆ ಮಾಡಲಾಗ್ತಿದೆ. ರಸ್ತೆಯಲ್ಲಿ ಈ ರೀತಿ ಟೂ ವೀಲರ್ಗಳನ್ನು ನಿಲ್ಲಿಸಿಕೊಳ್ಳಲಾಗಿದೆ. ಎಲ್ಲ ಅವರ ಮುಂದೆ ಕಾಣ್ತಾ ಇದೆ. ಫುಟ್ಪಾತನ್ನು ಅತಿಕ್ರಮಿಸಿಕೊಳ್ಳಲಾಗಿದೆ. ಇದೆಲ್ಲ ಕಣ್ಣ ಮುಂದಿದೆ. ಬಲಭಾಗದಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಹೀಗಿರುವಾಗ ನೀವು ಯಾರನ್ನು ಬ್ಲೇಮ್ ಮಾಡ್ತೀರಿ? ಈ ರೀತಿ ನೋ ಪಾರ್ಕಿಂಗ್ ಅಂತೇಳಿ ಆಟೋ ರಿಕ್ಷಾದವರಿಗೆ ಅವಕಾಶ ಇಲ್ಲ ಅಂತೇಳಿ ಆಟೋ ರಿಕ್ಷಾ ನಿಲುಗಡೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಅಲ್ಲಿ ಅನಧಿಕೃತ ವ್ಯಕ್ತಿಗಳನ್ನು ನಿಲ್ಲಿಸಿ 10 ರೂಪಾಯಿ ಕಲೆಕ್ಷನ್ ದಂಧೆ ನಡೆಸ್ತಿದ್ದಾರೆ. ಇದನ್ನು ನಾವು ಖಂಡಿಸದೆ ಇನ್ನೇನು ಮಾಡಬೇಕು? ಹಾಗಾದರೆ ಬಡಪಾಯಿ ಆಟೋ ರಿಕ್ಷಾ ಚಾಲಕರಿಗೆ ಒಂದು 10 ರೂಪಾಯಿ ಕೊಡದೆ ಹೋದ ಅನ್ನುವ ಕಾರಣಕ್ಕೆ ಮುಂದೆ ಎಲ್ಲೂ ಕೂಡ ಆಟೋ ರಿಕ್ಷಾಕ್ಕೆ ಯಾವ ಪ್ಯಾಸೆಂಜರನ್ನು ಹತ್ತಿಸಿಕೊಳ್ಳಬಾರ್ದು ಅನ್ನುವ ರೀತಿಯಲ್ಲಿ ಸಂಚಾರಿ ಪೊಲೀಸರನ್ನು ಬಳಸಿಕೊಂಡು ಅವರಿಗೆ ಫೋಟೋ ತೆಗೆದು ದಂಡ ಹಾಕುವಂಥದ್ದು. ಅದನ್ನು ಪ್ರಶ್ನಿಸಿದರೆ ಅವರನ್ನು ಕಾಲರ್ ಪಟ್ಟಿ ಹಿಡಿದು ಎಳೆದುಕೊಂಡು ಹೋಗಿ ಈ ಬಸ್ ಸ್ಟ್ಯಾಂಡ್ನಲ್ಲಿ ಕುಳ್ಳಿರಿಸಿ ಅವನನ್ನು ಪೊಲೀಸ್ ಸ್ಟೇಷನಲ್ಲಿ ರಾತ್ರಿ ಇಡೀ ಕುತ್ಕೊಳಿಸಿ ಅವನಿಗೆ ಬೆದರಿಕೆ ಹಾಕಿ ಅವನಿಂದ ತಪ್ಪೊಪ್ಪಿಗೆಯ ವಿಡಿಯೋವನ್ನು ಮಾಡಿ ಇವರಿಗೆ ಇವತ್ತು ಹೇಳಿದರೆ ಇವತ್ತು 26 ತಾರೀಕು ಇವತ್ತು ಮಧ್ಯಾಹ್ನ ನೋಡಿ ಇದೇ ಬಸ್ ಸ್ಟ್ಯಾಂಡಲ್ಲಿ ಅವನನ್ನು ರಾತ್ರಿ ಕುತ್ಕೊಳಿಸಿದ್ರು. ನೋಡಿ ಈ ಅನಧಿಕೃತ ವ್ಯಕ್ತಿಗಳು ದಂಧೆ ನಡೆಸ್ತಿದ್ದಾರೆ, ಇಲ್ಲಿ ಹಣ ಕಲೆಕ್ಷನ್ ಮಾಡ್ತಿದ್ದಾರೆ. ಇದೇ ನಮಗೆ 7 ಆಟೋ ರಿಕ್ಷಾ ನಿಲುಗಡೆಗೆ ಅವಕಾಶ ಮಾಡಿಕೊಟ್ಟದ್ದು ಮಂಗಳೂರು ಮಹಾನಗರ ಪಾಲಿಕೆ. ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ಇದು ದೇವಸ್ಥಾನದ ದ್ವಾರ. ಗಮನಿಸ್ತಿದ್ದೀರಿ ನೀವು. ಫುಟ್ಪಾತನ್ನು ಯಾವ ರೀತಿ ಅತಿಕ್ರಮಣ ಮಾಡಿದ್ದಾರೆ ನೀವು ಗಮನಿಸ್ತಿದ್ದೀರಿ. ಯಾವ ರೀತಿ ವೆಹಿಕಲ್ಗಳ ಪಾರ್ಕಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಆಟೋ ರಿಕ್ಷಾ ಚಾಲಕರಿಗೆ 7 ಆಟೋ ರಿಕ್ಷಾ ನಿಲುಗಡೆಗಿರುವ ಅವಕಾಶವನ್ನು ಅಧಿಕೃತ ದಾಖಲೆಗಳಿದ್ದರೂ ಕೂಡ ಅನಧಿಕೃತ ವ್ಯಕ್ತಿಗಳನ್ನು ಬಳಸಿಕೊಂಡು ಪೊಲೀಸ್ ಇಲಾಖೆಯು ಅಲ್ಲಿ ಏನು ಫ್ಲೆಕ್ಸ್ ಅಳವಡಿಸಿದೆ ಆಟೋ ರಿಕ್ಷಾಗಳಿಗೆ ನಿಲುಗಡೆಗೆ ಅವಕಾಶ ಇಲ್ಲ ಅಂತೇಳಿ ಈ ರೀತಿ ಯಾಕೆ ಮಾಡ್ತಿದ್ದಾರೆ? ತಾರತಮ್ಯ ಯಾಕೆ ಮಾಡ್ತಿದ್ದಾರೆ? ಜನಸಾಮಾನ್ಯರಿಗೊಂದು ಜಾತ್ರೆಯಲ್ಲಿ ಭಾಗವಹಿಸುವ ಒಂದು ವ್ಯಾಪಾರಿಗಳಿಗೊಂದು ನ್ಯಾಯ, ಆಟೋ ಚಾಲಕರಿಗೊಂದು ನ್ಯಾಯ, ಪೊಲೀಸರಿಗೊಂದು ನ್ಯಾಯ. ಈ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟದ್ದು ಮೊನ್ನೆ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ತಪ್ಪು ಆಟೋ ಚಾಲಕನದ್ದೇ ಅನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಮಾಡುವಂಥ ಷಡ್ಯಂತ್ರವನ್ನು ಕರ್ನಾಟಕ ಚಾಲಕರ ಯೂನಿಯನ್ ಏನು ಮಂಗಳೂರು ಆಟೋ ಘಟಕದ ಸಂಚಾಲಕನಾಗಿ ಹಾಗೂ ನಮ್ಮ ಸದಸ್ಯರೆಲ್ಲರೂ ನಾವು ಖಂಡಿಸ್ತಿದ್ದೇವೆ. ಇದನ್ನು ನಾವು ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ನಾವು ದೂರನ್ನು ದಾಖಲಿಸ್ತೇವೆ. ಇದನ್ನು ನಾವು ಆ ಪೊಲೀಸ್ ಅಧಿಕಾರಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವವರೆಗೆ ನಾವು ಬಿಡುವುದಿಲ್ಲ ಎನ್ನುವುದಾಗಿ ನಮ್ಮ ಹೇಳಿಕೆಯನ್ನು ದಾಖಲಿಸ್ತೇವೆ. ಅದೇ ರೀತಿ ಸಾರ್ವಜನಿಕರು ಹಾಗೂ ಮಂಗಳೂರಿನ ಸ್ಥಳೀಯ ಭಕ್ತಾದಿಗಳು ಹಾಗೂ ಆಟೋ ರಿಕ್ಷಾ ಚಾಲಕರು ನಮ್ಮೊಂದಿಗೆ ಕೈಜೋಡಿಸಿ ಸಹಕರಿಸಬೇಕು. ಸರ್ವರಿಗೂ ಧನ್ಯವಾದಗಳು.